ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಲಕ್ಷ್ಮಣ, ನೀನೇ ಫೋನ್ ರಿಸೀವ್ ಮಾಡಪ್ಪ. ಹಲೋ, ಹೌದು. ಹಲೋ, ನೋಡಿ, ಅದು ಅಲ್ಲಿ ಆಗಿದ್ದೇ ಬೇರೆ, ನ್ಯೂಸ್ ಚಾನಲಲ್ಲಿ ಹಾಕ್ತಿರೋದೇ ಬೇರೆ. ಆ ರೀತಿ ಏನೂ ಇಲ್ಲ ರೀ. ನಿಮಗೆ ನಮ್ಮ ಮನೆತನದ ಬಗ್ಗೆ, ಕಾರ್ತಿಕ್ ಬಗ್ಗೆ ಗೊತ್ತಿದೆಯಲ್ಲ. ಓಕೆ, ಥ್ಯಾಂಕ್ ಯು. ಹಲೋ. ಅಯ್ಯೋ ಇಲ್ಲ ಸರ್, ಇದನ್ನೆಲ್ಲ ನೀವು ನಂಬೋದಕ್ಕೆ ಹೋಗಲೇಬೇಡಿ. ಇದು ಕೋಟೆ ಮನೆ ರೆಪ್ಯುಟೇಷನ್. ಯಾರೋ ನಮ್ಮ ಕಾರ್ತಿಕ್ ಬಗ್ಗೆ ಇಲ್ಲ ಸಲ ಸುದ್ದಿನ ಹಬ್ಬಿಸ್ತಾ ಇದ್ದಾರೆ ಅಷ್ಟೇ. ದಯವಿಟ್ಟು ನನ್ನ ಮಾತು ನಂಬಿ. ಅಣ್ಣ, ಈ ಸಪ್ಲೈಯರ್ಸು, ಡಿಸ್ಟ್ರಿಬ್ಯೂಟರ್ಸು ಎಲ್ಲ ನಮ್ಮ ಕಾರ್ತಿಕ್ ಬಗ್ಗೆನೇ ವಿಚಾರಿಸ್ತಾ ಇದ್ದಾರೆ. ಇಷ್ಟು ಬೇಗ ಈ ಸುದ್ದಿ ವೈರಲ್ ಆಗಿ ಹೋಗ್ಬಿಟ್ಟಿದೆ. ಸುಖ ಸುಮ್ಮನೆ ಕೋಟೆ ಮನೆ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆಯಲ್ಲ, ತುಂಬ ಟೆನ್ಷನ್ ಆಗ್ತಾ ಇದೆ ಅಣ್ಣ. ಕಾರ್ತಿಕ್ ಎಲ್ಲಿ? ಇನ್ನೂ ಬಂದಿಲ್ವಾ? ಯಾರಾದ್ರೂ ಮಾತಾಡಿ. ಕಾರ್ತಿಕ್ ಎಲ್ಲಿ? ಅವನಿನ್ನೂ ಮನೆಗೆ ಬಂದಿಲ್ಲ. ವಾಟ್? ಮನೆಗೆ ಬಂದಿಲ್ವಾ? ಮತ್ತೆಲ್ಲಿಗೆ ಹೋದ? ಗೊತ್ತಿಲ್ಲ ಕೀರ್ತನ. ಮಂಜುನ ಕಾರ್ತಿಕ್ನ ಹುಡ್ಕೊಂಡು ಮಾತ್ರ ಕಳಿಸಿದ್ದೀವಿ. ಇಷ್ಟೊತ್ತಿಗೆ ಅವನು ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ. ಮೊದಲೇ ಗೊತ್ತಿದ್ರೆ ನಾನು ಹೋಗ್ತಿದ್ದೆ. ಈ ಬಾಬೈದ ಎಲ್ಲಿ ಹೋದ್ನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಸುಹಾಸ್, ನೀನು ಹೋಗೋ ಅವಶ್ಯಕತೆ ಏನೂ ಇಲ್ಲ. ಕಾರ್ತಿಕ್ ಎಲ್ಲಿದ್ದರೂ ಮನೆಗೆ ಬಂದೇ ಬರ್ತಾನೆ. ಯಾರೂ ಹೆಚ್ಚಿಗೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಓ ಗಾಡ್, ಯಾಕೆ ಹೀಗೆ ಮಾಡ್ತಿದ್ದಾನೆ ಇವನು? ಈಗ ಎಲ್ಲೋ ಹೋಗ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತಾ? ಹೀಗಾಗಿರೋದು ನಮಗೆ ಸಾಲ್ದ? ಯಾಕೆ ಹೀಗೆ ಮಾಡ್ತಿದ್ದಾನೆ ನಮ್ಮ ಕಾರ್ತಿಕ್ಕು? ಲಕ್ಷ್ಮಣ, ಅದೇನೋ ನ್ಯೂಸು ಸ್ಪ್ರೆಡ್ ಆಗ್ತಿದೆ, ವೈರಲ್ ಆಗ್ತಿದೆ ಅಂತ ಹೇಳ್ತಿದ್ಯಲ್ಲ, ಅದನ್ನೆಲ್ಲ ತಡೆಯೋಕ್ಕಾಗಲ್ವಾ? ಏನಾದರೂ ಆಗಿದ್ರೆ ನಾನು ಅವಳ ಜೊತೆ ಹೋಗ್ಬಿಡ್ತೀನಿ ಕಣೋ. ಅವಳಿಂದ ನಾನು ಬದುಕಿರಲ್ಲ. ಬಾಬಾಯ, ಆಗಿರೋ ಸುಮ್ಮನಿರೋ. ಅಯ್ಯೋ.
ನೀನು ಕೆರೆ ಕಡೆ ಹೋಗಿದ್ಯಾ ಅಂತ ಸುದ್ದಿ ಬಂತು. ಎಷ್ಟು ಗಾಬರಿಲಿ ಓಡ್ ಬಂದೆ ಗೊತ್ತಾ ನಾನು. ಈ ಬಂಡವಾಳ ಬೇಡ ಅಂತ ಸಾಯಕ್ಕೆ ಹೋಗಿದ್ದೆ. ಸಾಯಕ್ಕೆ ಧೈರ್ಯ ಬರಲಿಲ್ಲ. ಕಾಲ್ ಜಾರಿ ಕಲ್ಲು ಕೆರೆಗೆ ಬಿತ್ತು. ಅದನ್ನ ನೋಡಿ ಗಾಬರಿಲಿ ವಾಪಸ್ ಬಂದ್ಬಿಟ್ಟೆ. ಅಬ್ಬಬ್ಬಾ ಏನ್ ಲವ್ ಉಕ್ಕಿ ಹರಿತಾ ಇದೆ. ಐ ಲವ್ ಯು ದಿವ್ಯಾ. ಇನ್ಮೇಲೆ ಹಿಂಗೆಲ್ಲ ಮಾಡಬೇಡ ಪ್ಲೀಸ್. ನೀನು ಬಿಟ್ಟು ಹೋದ್ರೆ ನನಗಿನ್ ಯಾರಿದ್ದಾರೆ ಹೇಳು. ಈ ಪ್ರಪಂಚದಲ್ಲಿ ನಿನ್ ಬಿಟ್ರೆ ನನಗೂ ಬೇರೆ ಯಾರೂ ಇಲ್ಲ ಬಾಲ. ನೀನೇ ಎಲ್ಲ. ಮತ್ತಾಗ್ಲೇ ಅಷ್ಟೆಲ್ಲ ಬೈದೆ. ಇನ್ನೇನ್ ಮಾಡ್ಬೇಕಾಗಿತ್ತು? ನನ್ನ ಫ್ರಸ್ಟ್ರೇಷನ್ ಯಾರಿಗೆ ತೋರಿಸ್ಲಿ? ನನ್ನ ಹತ್ರನೇ. ಬೇಕಾದ್ರೆ ಇನ್ಮೇಲಿಂದ ಒಂದು ಎಡೆಟ್ ಹೊಡೆದ್ಬಿಡು. ಆದರೆ ಅಪ್ಪಿ ತಪ್ಪಿನೂ ಇಂಥ ಕೆಟ್ಟ ಯೋಚನೆ ಮಾಡಬೇಡ ಪ್ಲೀಸ್. ಇಲ್ಲ ಬಾಲ, ಇನ್ನು ಮುಂದೆ ಈ ರೀತಿ ಕೆಟ್ಟ ಯೋಚನೆ ಮಾಡಲ್ಲ. ಆದ್ರೆ ಒಂದು ವಿಷಯ, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈ ಕೊಂಪೆಯಿಂದ ನನಗೆ ಆದಷ್ಟು ಬೇಗ ಮುಕ್ತಿ ಸಿಗಬೇಕು. ಇಲ್ಲ ಅಂದರೆ ಡಿವೋರ್ಸ್ ಕೊಡ್ಬೇಕಷ್ಟೆ. ಆಯಿತು ದಿವ್ಯಾ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಸರಿ ನಡಿ, ಮನೆಗೆ ಹೋಗೋಣ. ಅದಕ್ಕೆ ಪೇಪರ್ನವ್ರಿಗಾಗಲಿ ಚಾನಲ್ನವ್ರಿಗಾಗಲಿ ಯಾರ ಥರ ದೊಡ್ಡವರಿಂದ ಹೇಳ್ಸಿ ಇದನ್ನೆಲ್ಲ ತಡಿಬೋದು. ಇದು ಮೊಬೈಲ್ ಸಮಾನ. ಒಂದು ಸಾರಿ ಸುದ್ದಿ ಆಚೆ ಬಿತ್ತು ಅಂದರೆ ಮುಗೀತು. ಆದರೆ ಅದೇನೋ ಇಂಟರ್ನೆಟ್ಟಿಂದ ಡಿಲೀಟ್ ಮಾಡಿಸ್ಬೋದು ಅಂತ ಅಂತಾರಲ್ವ ರೀ? ನೋಡು ಉರ್ಮಿಳಾ, ಎಲ್ಲದಕ್ಕೂ ಅದರದ್ದೇ ಆದಂಥ ಸಮಯ ಬೇಕು. ನಿಂತ ಜಾಗದಲ್ಲೇ ಮಾಡು ಅಂತಂದರೆ ಹೇಗೆ ಸಾಧ್ಯ? ಆದರೆ ಲಕ್ಷ್ಮಣ, ಅಷ್ಟರಲ್ಲಿ ವಿಷಯ ಎಲ್ಲ ಕಡೆ ಹಬ್ಬಿದ್ರೆ ನಮ್ಮ ಮನೆತನದ ಮಾನ ಮರ್ಯಾದೆ ಏನಾಗ್ಬೇಡ ಹೇಳು. ಅದಕ್ಕೆ ನ್ಯೂಸ್ನವ್ರಿಗೆ ಇಂಥ ಒಂದು ಸುದ್ದಿ ಸಿಕ್ಕರೆ ಸಾಕು, 1 ಸೆಕೆಂಡ್ ಎಲ್ಲ ಕಡೆ ಹರಡ್ಬಿಡುತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಚಿಕ್ಕ ಮಾವ, ಒಂದು ವಿಷಯ, ಆ ಹುಡುಗಿ ಯಾವುದೇ ಕಾರಣಕ್ಕೂ ಪೊಲೀಸ್ ಗಿಲೀಸ್ ಅಂತ ಹೋಗಬಾರ್ದು. ಅಷ್ಟೇ ಅಲ್ಲ, ಮೀಡಿಯಾಗೂ ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡಬಾರ್ದು. ಹಾಗೆ ನಾವು ನೋಡ್ಕೋಬೇಕು. ಅದೀಗ ತುಂಬ ಇಂಪಾರ್ಟೆಂಟು. ಹಾಗೇನಾದರೂ ಆದರೆ ಆಮೇಲೆ ತುಂಬ ಕಷ್ಟ ಆಗುತ್ತೆ. ಅವಳನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ನೀವು ಚಿಂತೆ ಮಾಡಬೇಡಿ. ಆ ಮಹತಿ ಹತ್ರ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಆ ಮಹತಿ ಅವರಿಗೆ ಆ ಹುಡುಗಿ ಪರಿಚಯ ಇದ್ದಾಳೆ. ಅವರೆಲ್ಲ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ದೊಡ್ಡಪ್ಪ, ಇಲ್ಲಿ ನೋಡಿ. ಬಿಸ್ನೆಸ್ ವಿಚಾರ ಮಾತಾಡೋಣ ಅಂತ ಪ್ರೈವೇಟಲ್ಲಿ ಕರೆದು ನನ್ನ ಜೊತೆ ತುಂಬ ಕೆಟ್ಟದಾಗ ನಡ್ಕೊಂಡ್ಬಿಟ್ಟ. ಯಾರು ಅಂತ ಹೇಳಿ ಮೇಡಮ್.
ಅಣ್ಣನ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದೆ. ಮಂಜ, ಕಾರ್ತಿಕ್ ಸಿಗ್ನಾ? ಎಲ್ಲಿದ್ದಾನಂತೆ ಅವನು? ಚಿಕ್ಕಮಾವ, ಮಂಜ ಏನಂದ? ಕಾರ್ತಿಕ್ ಸಿಕ್ಕದಂತ? ಇಲ್ಲಮ್ಮ, ಕಾರ್ತಿಕ್ ಇನ್ನೂ ಸಿಕ್ಕಿಲ್ವಂತೆ. ಮಂಜ ಫೋನ್ ಮಾಡ್ತಾಯಿದ್ರೆ ಅವನು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವನು. ಅದಕ್ಕೆ ಅದು ಯಾಕ್ರಿತು? ನಾನೊಬ್ಳಿಗೆ ಮಲ್ಗೋದಕ್ಕೆ ಭಯ ಆಗುತ್ತೆ ಅಂತ ಬಂದೆ. ಛೇ ಹಾಗೇನಿಲ್ಲ ಅದಕ್ಕೆ, ನಿಮ್ಮ ಜೊತೆ ಇರೋಣ ಅಂತ ಬಂದೆ ಅಷ್ಟೆ. ಅಣ್ಣ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಮನೇಲಿ ಏನೇನೋ ನಡೀತಿದೆ. ಜೊತೆಗೆ ನೀವೊಬ್ಬರೇ ಇದ್ದರೆ ಅದೇ ಯೋಚನೆಗಳು ಬರುತ್ತೆ. ಅದಕ್ಕೆ ನಾನು ನಿಮ್ಮ ಜೊತೆ ಇರೋಣ ಅಂತ ಬಂದೆ. ಅಮ್ಮನೂ ಅದೇ ಹೇಳಿದ್ರು ಅದಕ್ಕೆ. ಹಾಗಂತ ಯೋಚನೆಗಳನ್ನು ಸ್ಟಾಪ್ ಮಾಡೋದಕ್ಕಾಗತ್ತಾರಿತ್ತು? ಅದು ಬಂದೇ ಬರುತ್ತೆ. ಕಾರ್ತಿಕ್ ಎಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ? ಆಗ್ಲಿಂದ ಎಷ್ಟು ಸಲ ಫೋನ್ ಟ್ರೈ ಮಾಡಿದೆ ಗೊತ್ತಾ? ಅವ್ನು ರಿಸೀವೇ ಮಾಡ್ತಿಲ್ಲ. ಅಯ್ಯೋ ಅದಕ್ಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಅಣ್ಣ ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿಗೆ ಹೋಗ್ತಾನೆ ಹೇಳಿ? ಖಂಡಿತ ಅವ್ನು ವಾಪಸ್ ಬಂದೇ ಬರ್ತಾನೆ. ನನಗೆ ಅದೇ ಟೆನ್ಷನ್ ರೀತು. ಕಾರ್ತಿಕ್ ಯಾವತ್ತೂ ಹೀಗೆಲ್ಲ ಮಾಡಿದವನೇ ಅಲ್ಲ, ಆದರೆ ಇವತ್ತು ಹೀಗೆ ಮಾಡಿದ್ದಾನೆ. ಅದು ಅಲ್ಲದೆ ಅವನೊಂಥರ ಮಗು ಥರ ಮನಸ್ಸು, ಚಿಕ್ಕ ಪುಟ್ಟದಕ್ಕೂ ಹರ್ಟ್ ಆಗ್ತಾನೆ. ಈಗ ಬೇರೆ ಹೀಗಾಗಿದೆ, ಅವನದೆಷ್ಟು ನೊಂದ್ಕೊಂಡಿರ್ತಾನೋ. ಅದಕ್ಕೆ ಪ್ಲೀಸ್ ನೀವೇ ನರ್ವಸ್ ಆದರೆ ಹೇಗೆ? ನಿಮ್ಮನ್ನು ನೋಡ್ತಿದ್ರೆ ನನ್ನ ಕೈ ಕಾಲ ಆಡ್ತಿಲ್ಲ. ಪ್ರಪಂಚದ ಮುಂದೆ ಗಟ್ಟಿಗಿತ್ತಿ ಅನ್ನಿಸ್ಕೊಂಡು ಓಡಾಡ್ಬೋದು ರೀತು, ಆದರೆ ನಮ್ಮ ಅಸಲಿ ಮುಖ ಗೊತ್ತಾಗೋದೆ ಇಂಥ ಹೊತ್ತಲ್ಲಿ. ನಮ್ಮವರು ನಮ್ಮನ್ನು ಉಂಟಿ ಮಾಡಿದಾಗ ಅವರನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಯ ಹುಟ್ಟುತ್ತಲ್ಲ, ಆಗ ನನಗೆ ಕಾರ್ತಿಕ್ನ ಬಿಟ್ಟಿರೋ ಶಕ್ತಿ ಇಲ್ಲ ರೀತು. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಕಾರ್ತಿಕ್ನ ನೋಡಿದೆ ನನಗೆ ಸಮಾಧಾನ ಆಗಲ್ಲ ರೀತು. ಇರು, ನಾನು ಇನ್ನೊಂದ್ಸತಿ ಫೋನ್ ಟ್ರೈ ಮಾಡಿಬಿಡ್ತೀನಿ. ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಓಕೆ, ನೀವು ಫೋನ್ ಇಡಿ ಈಗ. ರೀ ಹಾಂ ತಗೊಳ್ಳಿ. ರೀ, ನಿಮ್ಗೇನು ಅನ್ಸುತ್ತೆ? ನಮ್ಮ ಕಾರ್ತಿ ತಪ್ಪು ಮಾಡೋದಕ್ಕೆ ಸಾಧ್ಯನಾ? ಊರ್ಮಿಳ, ಇದು ಕೇಳೋ ಪ್ರಶ್ನೆನಾ? ನಮ್ಮ ಕಾರ್ತಿಕ್ ಅಂತ ಹುಡುಗನ? ಆದರೂ ಹೀಗಾಗೋಯ್ತಲ್ಲ ರೀ. ಅವನು ಬೇರೆ ತುಂಬ ನಾಜೂಕು. ಇಷ್ಟೊತ್ತಾದರೂ ಇನ್ನೂ ಮನೆಗೆ ಬೇರೆ ಬಂದಿಲ್ಲ. ಎಲ್ಲ ಕಡೆನೂ ಕಾರ್ತಿಕ್ ಬಗ್ಗೆ ನೆಗೆಟಿವ್ ಆಗೇ ಮಾತಾಡ್ತಾ ಇದ್ದಾರೆ ಊರ್ಮಿಳ.
ನಾನು ಪಾರ್ಟಿ ಫುಟೇಜ್ ನೋಡಿದೆ. ಮೇಲ್ನೋಟಕ್ಕೆ ನಮ್ಮ ಕಾರ್ತಿಕ್ದೇ ತಪ್ಪು ಅನ್ನೋ ಥರ ಕಾಣಿಸ್ತಾ ಇದೆ. ಪಾರ್ಟಿನಲ್ಲಿ ಯಾರ್ಯಾರು ಅಟೆಂಡ್ ಮಾಡಿದ್ರೋ ಅವರೆಲ್ಲ ಹತ್ರನೂ ವಿಚಾರಿಸಿದೆ. ಅವರೆಲ್ಲ ಹೇಳೋದಿಷ್ಟೇ, ಪಾರ್ಟಿನಲ್ಲಿ ಆ ಹುಡುಗಿನೂ ನಮ್ಮ ಕಾರ್ತಿಕ್ಕು ತುಂಬ ಕ್ಲೋಸಾಗಿ ಮೂವ್ ಆಗ್ತಾಯಿದ್ರು ಅಂತ ಹೇಳಿದರು. ಅದೇ ರೀ, ಈಚಲ ಮರದ ಕೆಳಗೆ ಕೂತು ಮಜ್ಜಿಗೆ ಕುಡಿದ್ರು ಈ ಜನ ಅದನ್ನು ಹೆಂಡ ಅಂತಾನೆ ಕರೆಯೋದು. ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ, ಕಾರ್ತಿ ಅಂತ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ರೀ, ಮಾತ್ರೆ ತಗೊಂಡ್ರಾ? ನಾನು ನಿಮ್ಮನ್ನು ಕೇಳೋದೇ ಮರ್ತ್ಬಿಟ್ಟೆ. ಈ ಮಕ್ಕಳು ಮಾಡೋ ಕೆಲಸಕ್ಕೆ ನಾವು ಅನುಭವಿಸ್ಬೇಕಾಗಿದೆ ನೋಡಿ. ಸೀತಾ, ಯಾಕಾಗೆಲ್ಲ ಮಾತಾಡ್ತೀಯ? ನೋಡು, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅನ್ನೋ ಗಾದೆನೇ ಕೇಳಿಲ್ವಾ? ಹಾಗಿರುವಾಗ ಕಾರ್ತಿಕ್ ತಪ್ಪು ಮಾಡಿದ್ದಾನೆ ಅಂತ ಯೋಚನೆ ಮಾಡಿದ್ರೆ ಅದು ಸರಿಯಲ್ಲ. ರೀ, ಆ ಹುಡುಗಿ ಮೀಡಿಯಾದವ್ರ ಮುಂದೆ ಹೇಳ್ತಿರೋದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅಲ್ಲ ರೀ, ಆ ಹುಡುಗಿ ಹಿಂದೆ ನಮ್ಮ ಕಾರ್ತಿಕ್ ರೂಮಿಂದ ಆಚೆ ಬರ್ತಾನೆ ಅಂದರೆ ನನಗೆ ಮಾತಾಡೋಕ್ಕೆ ಅಸಹ್ಯ ಅನಿಸ್ತಾ ಇದೆ ರೀ. ನೀವು ನಿದ್ದೆಗೆಟ್ಟು ಆರೋಗ್ಯನ ಹಾಳು ಮಾಡ್ಕೋಬೇಡಿ, ಹೋಗಿ ಮಲ್ಕೊಳ್ಳಿ. ಇನ್ನೆಲ್ಲಿ ಕಣೆ ನಿದ್ದೆ ಸೀತಾ? ಕೋಟೆ ಮನೆ ಗೌರವ ಮಣ್ಣುಪಾಲಾಗಿರುವಾಗ ನಿದ್ದೆನ ಬರುತ್ತೆ? ನನಗೂ ಅಷ್ಟೇ ರೀ. ನಮ್ಮ ಕಾರ್ತಿಕಿಂದ ಇಂಥ ಒಂದು ಅಚಾತುರ್ಯ ಆಗಿದೆ ಅಂದರೆ ನಂಬೋಕ್ಕೆ ಸಾಧ್ಯ ಇಲ್ಲ. ಆದರೆ ಏನು ಮಾಡೋದು, ಎಲ್ಲ ಕಣ್ಣಾರೆ ನೋಡಿದ್ದೀನಲ್ಲ. ಇಲ್ಲ ಕಣೆ ಸೀತಾ, ನಮ್ಮ ಕಾರ್ತಿಕು ಅಂಥ ತಪ್ಪು ಮಾಡೋನೇ ಅಲ್ಲ, ನನಗೆ ಚೆನ್ನಾಗಿ ನಂಬಿಕೆ ಇದೆ. ಆದರೂ ಅಂಥ ಹುಡುಗನ ಮೇಲೆ ಇಂಥ ಅಪವಾದ ಬಂದ್ಬಿಡ್ತಲ್ಲ, ಅದೇ ನನಗೆ ಯೋಚನೆ ಆಗಿರೋದು. ಕಾಲೇಜ್ನಲ್ಲೂ ಅಷ್ಟೇ ಒಳ್ಳೆ ಹೆಸರು ತೊಗೊಂಡಿದ್ದ, ಅವನ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿನಲ್ಲೂ ಅಷ್ಟೇ ಚೆನ್ನಾಗಿ ಹೆಸರು ತೊಗೊಂಡಿದ್ದ, ಒಳ್ಳೆ ಹುಡುಗ ಅಂತ. ಹುಡುಗಿರ ಜೊತೆಯಲ್ಲೂ ಅವನು ಅಷ್ಟದಾಗಿ ಕೆಟ್ಟದಾಗಿ ಬಿಹೇವ್ ಯಾವತ್ತೂ ಮಾಡಿರಲಿಲ್ಲ. ಈಗ ನೋಡಿದ್ರೆ ಈ ರೀತಿ ಅವನ ಸುದ್ದಿ ಹರಡಿದೆ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಹಾಗೆ ನೋಡಿದ್ರೆ ಪಾರ್ಟಿಯಲ್ಲಿ ಅವನು ತನ್ನ ಪಾಡಿಗೆ ತಾನಿದ್ದ. ನಾನೇ ಅವನಿಗೆ ಒತ್ತಾಯ ಮಾಡಿದೆ ರೀ, ಎಲ್ಲರ ಜೊತೆ ಹೋಗಿ ಬರೆಯೋ ಅಂತ. ಆಮೇಲೆ ನೋಡಿದ್ರೆ ಈ ಹುಡುಗಿ ಜೊತೆನೇ ಇದ್ದ. ಆದರೆ ಇದಿಷ್ಟೊಂದು ಅತಿರೇಕಕ್ಕೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ರೀ. ಛೇ, ಗುರುತು ಪರಿಚಯ ಇಲ್ದವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕಾಯ್ತು. ನಮ್ಮ ಕಾರ್ತಿಕ್ ದೊಡ್ಡ ತಪ್ಪು ಮಾಡಿಬಿಟ್ಟ ಕಣೆ. ತಪ್ಪು ಮಾಡಿದ್ದು ನನ್ನ ಮಗ ಅಲ್ಲ ರೀ, ಆ ನಿಮ್ಮ ಮುದ್ದಿನ ಸೊಸೆ ಇದ್ದಾಳಲ್ಲ, ಆ ಸತ್ಯ. ಅವಳು ನೆಟ್ಗಿದ್ದು ತನ್ನ ಗಂಡನ ಜೊತೆನೇ ಓಡಾಡ್ಕೊಂಡಿದ್ದಿದ್ರೆ ಅವನು ಯಾಕ್ರಿ ಆ ಹುಡುಗಿ ಹಿಂದೆ ಹೋಗ್ತಿದ್ದ? ಜವಾಬ್ದಾರಿ ಬೇಡವಾ? ನಮ್ಮ ಮನೇಲಾಗೋ ಎಲ್ಲ ಅನಾಹುತಕ್ಕೂ ಆ ಹುಡುಗಿನೇ ಕಾರಣ. ಹಲೋ ಹಲೋ, ಎಲ್ಲಿದ್ಯಾ ನೀನು? ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಮನೆಗೆ ಬರ್ದೆ ಎಲ್ಲಿ ಹೋಗಿದ್ಯಾ? ನಮಗೆಲ್ಲ ಇಲ್ಲಿ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ? ನೀನು ಆರಾಮಾಗಿದೆಯಾ ಅಲ್ವಾ? ಮಾತಾಡು ಕಾರ್ತಿಕ್, ಎಲ್ಲಿದ್ಯಾ? ಮನೆಗೆ ಬಾ ಪ್ಲೀಸ್. ಪ್ಲೀಸ್ ಸತ್ಯ, ನನ್ನ ಮನೆಗೆ ಕರಿಬೇಡ. ಎಲ್ರಿಗೂ ನನ್ನ ಮುಖ ತೋರ್ಸಕ್ಕೆ ಆಗ್ತಾ ಇಲ್ಲ. ಯಾಕಾಗ್ತಿಲ್ಲ? ಏನೀಗ ಆಗ್ಬಾರ್ದಾಗಿರೋದು? ಆಕಾಶ ಏನಾದ್ರೂ ತಲೆ ಮೇಲೆ ಬಿದ್ದಿದ್ಯಾ? ನನ್ನ ಪ್ರಪಂಚನೇ ಮುಳುಗೋಗಿರೋ ಥರ ಅನುಭವ ಆಗ್ತಿದೆ ಸತ್ಯ. ಕಾರ್ತಿಕ್ ಪ್ಲೀಸ್, ಹೀಗೆಲ್ಲ ಏನೇನೋ ಮಾತಾಡಬೇಡ ನೀನು.
ಏನೇ ಇದ್ರು ನಿನ್ನ ಮನೆಗೆ ಬಾ, ನಾವು ಡಿಸ್ಕಸ್ ಮಾಡೋಣ. ಬಾ ಕಾರ್ತಿಕ್. ನನಗೆ ನೀನಿಲ್ಲದೆ ಇಲ್ಲಿ ಉಸಿರಾಡೋದಕ್ಕೂ ಕಷ್ಟ ಅನ್ನಿಸ್ತಿದೆ ಕಾರ್ತಿಕ್. ನಿನಗೆ ಅರ್ಥ ಆಗ್ತಿಲ್ವಾ? ಮನೆಗೆ ಬಾ ಪ್ಲೀಸ್.